ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರರೇ, ಅಮೃತವಾಣಿಯ ಶುಕ್ರವಾರದ ಸಂಕಲನವಾಗಿರುವಂಥ ಆತ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ದಾಂಪತ್ಯ ಜೀವನ, ಲೈಂಗಿಕ ಪ್ರಕ್ರಿಯೆ ಇವುಗಳಲ್ಲಿ ವ್ಯಂಗ್ಯವಾಗಿ ಇರುವಂಥ ಹಾದರ, ಜಾರತ್ವ, ಸೂಳೆತನ ಇವುಗಳ ವಿಷಯವಾಗಿ ದೇವರ ವಾಕ್ಯ ಬಹಿರಂಗವಾಗಿ ಮಾತನಾಡ್ತದೆ. ಈಗ ಅನೇಕ ವಾರಗಳಿಂದ ನಾವು ಇವುಗಳ ಸೂಕ್ಷ್ಮವಾದಂಥ ವಿಚಾರಗಳನ್ನು ನಾವು ಗಮನಿಸಿದ್ದುಂಟು. ನಾವು ಯಾಕೆ ಈ ಕಾರ್ಯಗಳನ್ನು ಬಿಡಿಯಾಗಿ ನಿಮ್ಮ ಮುಂದೆ ಇಡ್ತೇವೆ ಅಂದರೆ, ಸರ್ವಸಾಧಾರಣ ನಮ್ಮ ಕ್ರೈಸ್ತ ಬೋಧನೆಯನ್ನು ಮಾಡುವಂಥ ಜನರು ಹೆಚ್ಚಾಗಿ ಈ ಕಾರ್ಯಗಳನ್ನು ಬಹಿರಂಗವಾಗಿ ಹೇಳಲಿಕ್ಕೂ ಸ್ವಲ್ಪ ನುಣುಚಿಕೊಳ್ಳುವಂಥ ಸ್ವಭಾವವುಳ್ಳವರಾಗಿದ್ದಾರೆ. ಆದರೆ ಅದೇ ಸಮಯದಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ ಶರೀರಕ್ಕೆ ಸಂಬಂಧಪಟ್ಟಂಥ ಅಂಗಗಳು ಆ ಸ್ಟೂಡೆಂಟ್ನವರು, ಆ ವಿದ್ಯಾರ್ಥಿಗಳು ಅದನ್ನು ಕಲಿಯುವಾಗ, ಅಂದರೆ ವೈದ್ಯಕೀಯ ವಿದ್ಯಾರ್ಥಿಗಳು ಕಲಿಯುವಾಗ ಅವುಗಳನ್ನು ಸೂಕ್ಷ್ಮವಾಗಿ ವಿಚಾರಿಸ್ತಾರೆ. ಅಂದರೆ ಜನನೇಂದ್ರಿಯಗಳ ವಿಷಯ, ಮೂತ್ರಕ್ಕೆ ಸಂಬಂಧಪಟ್ಟ ವಿಷಯಗಳು, ಇವುಗಳ ಗುಪ್ತಾಂಗಗಳು. ಆದರೆ ವೈದ್ಯಕೀಯಕ್ಕೆ, ಶರೀರದ ಆರೋಗ್ಯಕ್ಕೆ, ಸಮಾಜದಲ್ಲಿ ವ್ಯಕ್ತಿಗತವಾಗ ಪುರುಷರನ್ನಾಗಲಿ ಸ್ತ್ರೀಯರನ್ನಾಗಲಿ ಆರೋಗ್ಯವಂತನಾಗಿ ನಿಲ್ಲಿಸುವುದಕ್ಕೆ ಬೇಕಾದ ಎಲ್ಲ ಪ್ರಕ್ರಿಯೆಗಳನ್ನು ಬಹಿರಂಗವಾಗಿ, ಸುಸ್ಪಷ್ಟವಾಗಿ, ಸುಸೂತ್ರವಾಗಿ ಕಲಿಯುವುದಕ್ಕೂ ಮತ್ತು ಕಲಿಸುವುದಕ್ಕೂ ಒಂದು ಸ್ವಾತಂತ್ರ್ಯ ಇದೆ. ಆದರೆ ಆತ್ಮಿಕ ಸಂಗತಿಗಳ ವಿಷಯದಲ್ಲಿ ಯಾಕೆ ಇದು ಇಲ್ಲ ಎಂಬ ನನ್ನ ಒಂದು ಪ್ರಶ್ನೆ. ಮೊದಲನೇದಾಗಿ, ಶರೀರ ಪ್ರಕಾರವಾಗಿ ನೀವು ಶರೀರವನ್ನು ಎಷ್ಟು ಕ್ರಮಬದ್ಧವಾದ ರೀತಿಯಲ್ಲಿ ಅದನ್ನು ಬೆಳೆಸಲಿಕ್ಕೆ, ಅದನ್ನು ಪಾಲಿಸಲಿಕ್ಕೆ ನೀವು ಪ್ರಯಾಸಪಟ್ಟರೂ ಮರಣದಲ್ಲಿ ಒಬ್ಬ ಮನುಷ್ಯನ ಶರೀರ, ಪುರುಷನದ್ದಾಗಲಿ ಸ್ತ್ರೀಯರ ಶರೀರವಾಗಲಿ, ಅದು ನಾಶವಾಗಿ ಹೋಗ್ತದೆ. ಅದಕ್ಕೆ ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನು ನೀವು ವ್ಯಯ ಮಾಡಿದರೂ ಅದು ಮುಗಿದು ಹೋಗ್ತದೆ. ಆದರೆ ಒಂದು ವೇಳೆ ಆ ಸಂಗತಿಯಲ್ಲಿ ನಾವು ಆಸಕ್ತರಾಗಿದ್ದುಕೊಂಡು ಇಷ್ಟು ಖರ್ಚು ಮಾಡಿ ನಾವು ಸುಸೂತ್ರವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಗುಪ್ತಾಂಗಗಳ ವಿಷಯ, ಅವುಗಳು ಕಾರ್ಯನಿರ್ವಹಣೆ ವಿಷಯ ನಾವು ಕಲಿತೇವಾದರೆ, ನಿತ್ಯ ಬಾಳುವಂತಹ ಸಂಗತಿಗೆ ಹೊಂದಿಕೆಯಾಗಿ ಎಲ್ಲಿ ಈ ಲೈಂಗಿಕ ಸಂಗತಿ ಬರ್ತದ ಅದನ್ನು ನಾವು ಎಷ್ಟು ಎಚ್ಚರಿಕೆಯಿಂದ ಕಲಿಯಬಾರ್ದು? ಪ್ರಿಯರೇ, ದಯಮಾಡಿ ಇದರ ಅಗತ್ಯತೆಯನ್ನು ತಿಳ್ಕೊಳ್ಳಿ. ಮಾತ್ರವಲ್ಲ, ಮುಂದಿನ ಪೀಳಿಗೆ ಆರೋಗ್ಯವಂತ ಪೀಳಿಗೆ ಆಗಬೇಕಾದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ ಮತ್ತು ಆತ್ಮಿಕವಾಗಿ ಒಂದು ಆರೋಗ್ಯಯುತ ಪೀಳಿಗೆ ಆಗಬೇಕಾದ್ರೆ ಸಣ್ಣ ಮಕ್ಕಳಾಗಿರುವಾಗಲೇ ಅವರಲ್ಲಿ ಬೆಳೆದು ಬರುವಂತಹ ಆ ಶರೀರದ ವ್ಯತ್ಯಾಸಗಳು, ಆತ್ಮ ಸಂಬಂಧವಾಗಿ ಅವುಗಳ ಮೌಲ್ಯ, ಮಾತ್ರವಲ್ಲ ದಾಂಪತ್ಯ ಜೀವನದಲ್ಲಿ ಅಲ್ಲಿ ಇರುವಂತಹ ಪಾವಿತ್ರ್ಯತೆ, ಇವೆಲ್ಲವುಗಳನ್ನು ಅವರಿಗೆ ಸುಸೂತ್ರವಾಗಿ ಕಲಿಯುವಂಥದ್ದು ಅಗತ್ಯವಾಗಿದೆ. ಅವರು ಯಾವುದೇ ರೀತಿಯಲ್ಲಿ ವ್ಯಂಗ್ಯವಾಗಿ ತೀರಿದಂತಹ ಒಂದು ಕೆಟ್ಟ ಅಭ್ಯಾಸಗಳ ಮೂಲಕವಾಗಿ ತನ್ನ ಸ್ನೇಹಿತರಿಂದ ಅದನ್ನು ಕಲಿಯುವ ಬದಲು ಪ್ರತಿಯೊಬ್ಬರು ದೇವರ ವಾಕ್ಯದಿಂದ ಕಲಿಯುವಂತೆ ನೀವು, ಅಂದರೆ ಹೆತ್ತವರು ಪ್ರಯಾಸಪಟ್ಟರೆ ಖಂಡಿತವಾಗಿಯೂ ಮುಂದಿನ ಪೀಳಿಗೆಗೆ ಅದು ಒಂದು ಆಶೀರ್ವಾದವಾಗಿ ತೀರೋದು ಎಂಬ ಉದ್ದೇಶದಿಂದ ಇವುಗಳನ್ನು ಬೈಬಲ್ ಆಧಾರದ ಮೇರೆಗೆ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಪ್ರಿಯರೇ, ಇವತ್ತು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಸಂಧಿ 16ನೇ ವಚನದಿಂದ 16 ಮತ್ತು 17 ಈ 2 ವಚನಗಳು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಕಳೆದ ಸಾರಿ ನಾವು ಇದನ್ನೇ 6ನೇ ಸಂಧಿಯಲ್ಲಿ ನಾವು ಧ್ಯಾನ ಮಾಡಿದ್ದನ್ನು ನೋಡುವ. ಈ 2 ಭಾಗಗಳನ್ನು ಒಟ್ಟಾಗಿ ನಾವು ಇರಿಸುವಾಗ ಎಷ್ಟು ಆತ್ಮಿಕ ಪ್ರೇರಣೆ
ಮತ್ತು ಪಾವಿತ್ರ್ಯದ ಆ ಭಾವನೆ ನಮ್ಮಲ್ಲಿ ಬರ್ತದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ. 6ನೇ ಸಂಧಿಯ 18 ಮತ್ತು 19ನೇ ವಚನಗಳು. ಕರ್ತನ ಸಂಸರ್ಗದಲ್ಲಿ ಇರುವವರಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕಾರಕವಾದ ಪಾಪ ಮಾಡ್ತಾನೆ. ಈಗ ನೋಡಿ, ದೇವರ ಉದ್ದೇಶದ ಪ್ರಕಾರ ನಾವು ಅಮೃತವಾಣಿಯ ವಿಷಯವಾಗಿ ವಿವರವನ್ನು ಕೇಳುವಾಗ ಈ ಕ್ರೈಸ್ತತ್ವದಲ್ಲಿ ಅಮೃತ ಅಂದರೆ ಎಂಥದ್ದು? ಸಾಧಾರಣವಾಗಿ ಅಮೃತ ಎಂಬ ಶಬ್ದದ ಅರ್ಥ ನಮ್ಮ ಪರಿಸರದ ಸಂಸ್ಕೃತಿಗಳಲ್ಲಿ ಯಾವುದೇ ಒಂದು ಪದಾರ್ಥ ಅಥವಾ ಯಾವುದೇ ಒಂದು ಸೇವನೆ, ಅದರ ಮೂಲಕವಾಗಿ ಅದನ್ನು ಸೇವನೆ ಮಾಡಿದರೆ ಮನುಷ್ಯನು ಸಾಯುವುದಿಲ್ಲ ಎಂಬಂಥ ಒಂದು ಆಲೋಚನೆಯಲ್ಲಿ ಅಮೃತ ಎಂಬ ಶಬ್ದವು ಪೋಣಿಸಲ್ಪಟ್ಟಿದೆ. ಆದರೆ ದೇವರ ವಾಕ್ಯ ಪ್ರಕಾರ ಅಮೃತ ಅಂತ ಹೇಳಿದರೆ ಸಾಯದೇ ಇರುವ ಸ್ಥಿತಿ ಅಲ್ಲ. ಮನುಷ್ಯನು ತನ್ನ ಶರೀರ ಭಾವದಿಂದ ಪಾಪದ ನಿಮಿತ್ತವಾಗಿ ಸಾಯ್ತಾನೆ, ಖಂಡಿತ. ಪಾಪದ ನಿಮಿತ್ತವಾಗಿ ಮರಣವು ಈ ಲೋಕದಲ್ಲಿ ಪ್ರವೇಶಿಸುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದರೆ ಕರ್ತನು ಹೇಳ್ತಾ ಇದ್ದಾನೆ, ಯಾರ್ಯಾರು ತಮ್ಮನ್ನು ತಾವೇ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಸೌಭಾಗ್ಯದಲ್ಲಿ, ಆತನ ಶರೀರದ ಐಕ್ಯದಲ್ಲಿ ತನ್ನನ್ನು ತಾನೇ ಆತ್ಮದೊಂದಿಗೆ ಪರಿಶುದ್ಧರಾಗಿ ಕಾಪಾಡ್ತಾನೋ, ಅಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಅದಕ್ಕನುಗುಣವಾಗಿ ತನ್ನ ಜೀವನವನ್ನು ಸಮರ್ಪಿಸ್ತಾನೋ ಅಂಥ ಮನುಷ್ಯನು ಸತ್ತರೂ ಅವನನ್ನು ಕಡೆಯ ದಿವಸ ಎಬ್ಬಿಸ್ತೇನೆ ಎಂಬಂತಹ ಒಂದು ಸತ್ಯ. ನಾವು ಈ ಲೋಕದಲ್ಲಿ ಇರುವುದಕ್ಕೆ ಮಾತ್ರ ನಮ್ಮ ವಿಶ್ವಾಸವನ್ನು ಸೀಮಿತಗೊಳಿಸಿದರೆ, ಪೌಲನು ಹೇಳ್ತಾ ಇದ್ದಾನೆ, ನಾವು ಬೇರೆಯವರಿಗಿಂತಲೂ ದುರದೃಷ್ಟಿಗಳು. ನಮ್ಮ ದುರದೃಷ್ಟ ನಮ್ಮದು. ಯಾಕಂದರೆ ಮರಣದ ನಂತರ ಎಲ್ಲ ಮುಕ್ತಾಯವಾಯಿತಾದರೆ ಆತ್ಮಿಕ ಸಂಗತಿ ಇದ್ದು ಏನು ಪ್ರಯೋಜನ? ಆದರೆ ನಾವು ನಿರೀಕ್ಷೆಯಲ್ಲಿರುವಂಥದ್ದು, ನಾವು ಈ ಜೀವನದಲ್ಲಿ ಜೀವಿಸ್ತಿರುವಾಗ ದೇವರ ಚಿತ್ತ ಪ್ರಕಾರವಾಗಿ ನಾವು ನಮ್ಮ ಆತ್ಮಿಕ ಮೌಲ್ಯಗಳನ್ನು ಸಂರಕ್ಷಿಸಿ ಒಂದು ಹೊಸದಾಗಿ ಹುಟ್ಟಿ ನಮ್ಮ ಪ್ರಾಣಗಳು, ನಮ್ಮ ಆತ್ಮಗಳು, ನಮ್ಮ ಶರೀರಗಳು ದೇವರಿಗೆ ಸಮರ್ಪಕವಾಗಿ ಜೀವಿಸುವಂಥ ಸ್ಥಿತಿಯಲ್ಲಿ ನಾವು ಇದ್ದರೆ ನಮ್ಮ ಜೀವಾತ್ಮವು ಈ ಲೋಕದಲ್ಲಿ ಶರೀರ ಸಾಯುವಾಗ ಅದು ದೇವರ ಸನ್ಮುಖದಲ್ಲಿ ಎತ್ತಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾತ್ರವಲ್ಲ, ಶರೀರವನ್ನು ನಾವು ಹೂಣಿಡ್ತೇವೆ ಅಥವಾ ಕೆಲವು ಸಂಸ್ಕೃತಿ ಪ್ರಕಾರವಾಗಿ ಅದನ್ನು ಸುಡ್ತಾರೆ. ಆದರೆ ಒಂದು ದಿವಸ ಆ ಸುಟ್ಟ ಶರೀರ ಅಥವಾ ಹೂಣಿಟ್ಟ ಶರೀರ, ಭೂಮಿಯ ಮಣ್ಣು ಪಾಲಾದ ಶರೀರ ಪುನಃ ಮಾರ್ಪಾಟವಾಗದ ಇನ್ನೊಂದು ಶರೀರದ ಮೂಲಕವಾಗಿ ಹೇಳ್ತದೆ. ಇದು ಪರಿಶುದ್ಧತೆಯಲ್ಲಿ ಹೇಳ್ತದೆ. ಇದು ಕ್ರಿಸ್ತನಾದ ಯೇಸು ಕ್ರಿಸ್ತನ್ ನಮ್ಮನ್ನು ಎಬ್ಬಿಸ್ತಾನೆ ಎಂಬಂಥ ವಾಗ್ದಾನ ಮಾಡಿದ್ದಾನೆ. ಅದನ್ನು ಮಾಡಬೇಕಾದ್ರೆ ನಾವು ಶರೀರ ಭಾವದಲ್ಲಿ ಜೀವಿಸದೆ ಆತ್ಮ ಸ್ವಭಾವದಲ್ಲಿ ಜೀವಿಸಬೇಕೆಂಬುದಾಗಿ ಕಳೆದ ಸಾರಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಿಂದ ಓದಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿ. ಇಲ್ಲಿ ಹೇಳಿಯದೆ ಕರ್ತನ ಸಂಸರ್ಗದಲ್ಲಿರುವವನಾದರೂ ಆತನೊಂದಿಗೆ ಒಂದೇ ಆತ್ಮನಾಗಿದ್ದಾನೆ. ಜಾರತ್ವಕ್ಕೆ ದೂರವಾಗಿ ಓಡಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕಾರಕವಾದ ಪಾಪ ಮಾಡ್ತಾನೆ. ನೋಡಿ, ಯಾವಾಗ ಒಬ್ಬ ಮನುಷ್ಯನ ರಕ್ಷಣೆ ಪಡ್ತಾನೋ ಅವನು ದೇವರಾತ್ಮನ ನುಡಿಗಳಿಗೆ ತನ್ನನ್ನೇ ಸಮರ್ಪಿಸಿಕೊಟ್ಟು ಅದಕ್ಕೆ ವಿಧೇಯನಾಗಿ ದೇವರಿಗೆ ಒಂದು ಪ್ರಮಾಣ ಮಾಡ್ತಾನೆ. ಏನು ಪ್ರಮಾಣ ಮಾಡ್ತಾನೆ? ಯಾವ ರೀತಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಮನುಷ್ಯ ಅವತಾರದಲ್ಲಿ ಈ ಲೋಕಕ್ಕೆ ಕಳುಹಿಸಿ ಆತನ ಮರಣದ ಮೂಲಕವಾಗಿ, ಪಾಪ ಇಲ್ಲದ ಆತನ ಮರಣದ ಮೂಲಕವಾಗಿ, ಅಂದರೆ ನಮ್ಮ ಪಾಪದ ಶಿಕ್ಷೆಯನ್ನು ಆತನು ಮರಣದ ಕಿಂಚಿಂತೂ ಕಲೆಯಾಗಲಿ ಇಲ್ಲದಂಥ ತನ್ನ ಶರೀರದ ಮೇಲೆ ತೆಗೆದುಕೊಂಡು ದೇವರಿಗೆ ಸಮರ್ಪಕವಾದ ಆ ಪರಿಶುದ್ಧ ಬಲಿಯಾಗಿ ಅರ್ಪಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರ್ಯಾರು ಆತನಲ್ಲಿ ಇದ್ದಾರೋ ಅವರಿಗೆ ದೇವರು ಕೊಡುವಂಥ ಕಿವಿ ಮಾತು ಮತ್ತು ಅಪ್ಪಣೆ ಏನಂದರೆ,
ಇದು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಸಂಧಿಯಲ್ಲಿ ನಾವು ಅದನ್ನು ಓದಬಹುದು. ಯಾವ ರೀತಿಯಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಬಲಿಯಾಗಿ ಅರ್ಪಿಸಿದನೋ, ಆ ಒಬ್ಬನೇ ಮಗನನ್ನು ಕಳುಹಿಸಿದ ನಂತರ ಆತನನ್ನು ಕಳುಹಿಸಿದ್ದಕ್ಕಾಗಿ ನಾವು ಆತನ ಕರೆಗೆ ಹೋಗೊಟ್ಟು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಒಂದು ಪ್ರಮಾಣದ ಮೂಲಕವಾಗಿ ದೀಕ್ಷಾ ಸ್ನಾನದಲ್ಲಿ ಆತನಿಗೆ ಒಪ್ಪಿಸಿಕೊಡ್ತೇವೆ. ಆದ್ದರಿಂದ ರೋಮಾಪುರದವರಿಗೆ ಬರೆದ 12ನೇ ಸಂಧಿ 1ನೇ ವಚನದಿಂದ ಹೀಗೆ ಹೇಳ್ತದೆ: ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನಮ್ಮ ಕರ್ತನಾದ ಯೇಸು ರಕ್ತವನ್ನು ಸುರಿಸಿ ಶಿಲುಬೆಯ ಮರಣದ ಮೂಲಕವಾಗಿ ತನ್ನ ಬಲಿಯನ್ನು, ತನ್ನ ಶರೀರದ ಬಲಿಯನ್ನು ಮನುಷ್ಯರ ಪಾಪದ ಸಲುವಾಗಿ ಅರ್ಪಿಸಿದನು. ಈಗ ಆತನು ನಮಗಾಗಿ ಗಳಿಸಿದಂಥ ಪಾಪ ಕ್ಷಮೆಯನ್ನು ನಾವು ತೆಗೆದುಕೊಳ್ಳುವಾಗ ಒಂದು ಪ್ರಮಾಣದ ಮೂಲಕವಾಗಿ ಆತನ ಆ ಶ್ರಮದಲ್ಲಿ ಆತನು ಗಳಿಸಿಕೊಟ್ಟಂಥ ಪಾಪ ಕ್ಷಮೆಯ ಆ ಆಯಾಮದಲ್ಲಿ ನಾವು ಪ್ರವೇಶಿಸ್ತೇವೆ. ಆ ಪ್ರವೇಶದ ಸಮಯ ನಾವು ದೀಕ್ಷಾ ಸ್ನಾನದ ಮೂಲಕವಾಗಿ ಒಂದು ಪ್ರಮಾಣ ಮಾಡ್ತೇವೆ. ಆ ಪ್ರಮಾಣ ಏನು? ಇಟ್ ಈಸ್ ಆನ್ ಆನ್ಸರ್. ದೀಕ್ಷಾ ಸ್ನಾನ ಅಂದರೆ ಇಟ್ ಈಸ್ ಆನ್ ಆನ್ಸರ್ ಆಫ್ ಎ ಗುಡ್ ಕಾನ್ಷಿಯನ್ಸ್ ಟುವರ್ಡ್ಸ್ ಗಾಡ್. ಅಂದರೆ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆತನ ಬಲಿಯ ಮೂಲಕವಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ ನಂತರ ನಮಗೊಂದು ಪ್ರಶ್ನೆ ಉದ್ಭವಿಸ್ತದೆ, ಈಗ ನೀವೇನು ಮಾಡ್ತೀರಿ ಎಂಬುದಾಗಿ. ಆಗ ಒಬ್ಬ ಮನುಷ್ಯನು ತನ್ನ ಜೀವನವನ್ನು ದೀಕ್ಷಾಸ್ನಾನದ ಮೂಲಕವಾಗಿ ಒಂದು ಪ್ರಮಾಣ ಮಾಡಿ ದೇವರ ಕೈಯಲ್ಲಿ ಅರ್ಪಿಸ್ತಾನೆ. ಏನು ಹೇಳ್ತಾನೆ? ಯಾವ ರೀತಿಯಲ್ಲಿ? ತಂದೆಯಾದ ದೇವರೇ, ನೀನು ನಮ್ಮ ಪಾಪದ ಪರಿಹಾರಕ್ಕಾಗಿ ನಿನ್ನ ಮಗನಾದ ಯೇಸು ಕ್ರಿಸ್ತನ ಶರೀರ, ಆತನ ಅವತಾರದಲ್ಲಿ ನಮ್ಮ ಪಾಪವನ್ನು ಹೊತ್ತು ಪಾಪ ಇಲ್ಲದ ಆತನು ತನ್ನ ಪ್ರಾಣವನ್ನು ನಮ್ಮ ಸಲುವಾಗಿ ನಿನಗೆ ಬಲಿಯಾಗಿ ಅರ್ಪಿಸಿದ್ದೇನಾ? ಅದೇ ರೀತಿಯಲ್ಲಿ ನಾನು ಕೂಡ ನನ್ನ ಶರೀರವನ್ನು ನಿನ್ನ ಮಗನಾದ ಯೇಸು ಕ್ರಿಸ್ತನ ಐಕ್ಯದಲ್ಲಿ ಮೀಸಲಾಗಿರಿಸಿ ನನ್ನ ಶರೀರವನ್ನು ಒಂದು ಬಲಿಯಾಗಿ ಅರ್ಪಿಸ್ತೇನೆ. ಇಲ್ಲಿ ನೋಡಿ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡಿ, ಸಜೀವ ಯಜ್ಞ ಮತ್ತು ನಿರ್ಜೀವ ಯಜ್ಞ. ಹಳೆಯ ಒಡಂಬಡಿಕೆಯಲ್ಲಿ ಕುರಿಯನ್ನು, ಹೋರಿಯನ್ನು ಕೊಯ್ದು ದೇವಾಲಯದಲ್ಲಿ ಬಲಿ ಅರ್ಪಿಸಿರುವಾಗ ಕೊಯ್ದ ನಂತರ ಅದರ ಜೀವ ಹೋಯಿತು. ಆದರೆ ಇಲ್ಲಿ ದೇವರು ನಮಗೆ ಕೈ ಕೊಡ್ತಾನೆ. ಅದೇನಂತ ಹೇಳಿದರೆ, ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ಜೀವಂತವಾಗಿಯೇ ದೇವರ ವಾಕ್ಯವೆಂಬ ಕತ್ತಿಗೆ ನಮ್ಮನ್ನೇ ಒಳಪಡಿಸಿ ಅದರ ಶಿಸ್ತಿಗೆ, ಟು ದ ಡಿಸಿಪ್ಲಿನ್ ಆಫ್ ಗಾಡ್ಸ್ ವರ್ಡ್ ನಾವು ಸಮರ್ಪಿಸುವಾಗ ನಾವು ಜೀವಂತ ಬಲಿಗಳಾಗಿ ದೇವರ ಸನ್ಮುಖದಲ್ಲಿ ಜೀವಿಸುವಂಥವರು. ಯಾವ ರೀತಿಯಲ್ಲಿ ದೇವಾಲಯದಲ್ಲಿ ಉರಿಯುವಂತಹ ಆ ಲ್ಯಾಂಪ್ಸ್, ಆ ಬತ್ತಿಗಳು ಯಾವ ರೀತಿಯಲ್ಲಿ ಉರಿಯುತ್ತಾ ಇದ್ದವೋ ದೇವರ ಸನ್ಮುಖದಲ್ಲಿ, ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಜೀವಗಳನ್ನು ದೇವರ ವಾಕ್ಯದ, ದೇವರ ಆತ್ಮನ ಎಣ್ಣೆ ಎಂಬುದಾಗಿ ಹೇಳಲ್ಪಡುವಂಥ ಆ ಸಮರ್ಪಣಾ ವ್ಯವಸ್ಥೆಯಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಹೇಗೆ ಅರ್ಪಿಸುವುದು? 2ನೇ ವಚನ ನೋಡಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಬಹಳ ಅಗತ್ಯ. ಇಹಲೋಕದಲ್ಲಿ ಒಂದು ನಡವಳಿ ಉಂಟು. ದೇವರ ವಾಕ್ಯ ಹೇಳ್ತದೆ, ನೀವು ಅದನ್ನು ಅನುಸರಿಸಬಾರದು. ಇಹಲೋಕದ ನಡವಳಿಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ಈಗ ಮನಸ್ಸು ಬರ್ತದೆ. ಒಂದು ನಿರ್ಧಾರ ಮಾಡಿದ ನಂತರ ಸಂಗತಿಗಳು ಮನಸ್ಸಿಗೆ ಸಂಬಂಧಪಟ್ಟವುಗಳು. ನೂತನ ಮನಸ್ಸನ್ನು ಹೊಂದಿಕೊಂಡು, ಎಂಥ ಮನಸ್ಸದು? ದೇವರ ಚಿತ್ತಕ್ಕೆ ಒಳಪಡುವ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಹಲೋಕ ಭಾವ ಒಂದುಂಟು, ಪರಲೋಕ ಭಾವ ಒಂದುಂಟು. ಇಹಲೋಕ ಭಾವವು ಶರೀರಕ್ಕೆ ಸಂಬಂಧಪಟ್ಟದ್ದು. ಇಹಲೋಕ ಭಾವವು ಗತಿಸಿ ಹೋಗುವಂಥ ಸಂಗತಿಗಳಿಗೆ ಸಂಬಂಧಪಟ್ಟದ್ದು. ಆದರೆ ಪರಲೋಕ ಭಾವವು ನಿತ್ಯತ್ವಕ್ಕೆ ನಮ್ಮನ್ನು ಬೆಳೆಸುವಂಥದ್ದು. ನಮ್ಮ ಜೀವ ಅಂತ್ಯವಿಲ್ಲದೆ ಹೋಗುವಂಥದ್ದು ಮಾತ್ರವಲ್ಲ, ನಮ್ಮ ಮೃತ್ಯ ಶರೀರಗಳನ್ನು ಒಂದು ದಿವಸ ಕರ್ತನ ನೇಮಿಸಿದಂಥ ದಿವಸ
ಪುನಃ ಎಬ್ಬಿಸಿ ನಿತ್ಯತ್ವದಲ್ಲಿ ನಾವು ಶರೀರಧಾರಿಗಳಾಗಿ ಜೀವಿಸುವಂಥದ್ದು. ಈಗ ಅಂತಹ ಯೋಜನೆಗೆ ದೇವರು ತನ್ನ ವಾಕ್ಯ ಮೂಲಕವಾಗಿ ಕರೆ ಕೊಟ್ಟಿದ್ದಾನೆ. ನೂತನ ಮನಸ್ಸನ್ನು ಹೊಂದಿ ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ಅನೇಕರಿಗೆ ಒಂದು ಸಮಸ್ಯೆ, ದೇವರ ಚಿತ್ತ ಏನು ನನ್ನ ವಿಷಯವಾಗಿ? ಮತ್ತು ಮನುಷ್ಯರು ಹೋಗಿ ಬೇರೆ ಪಾಸ್ಟರ್ನವರನ್ನು ಅಥವಾ ಬೋಧಕರನ್ನು ಹೋಗಿ ಕೇಳುವುದುಂಟು, ಪಾಸ್ಟರ್ ನನಗೆ ದೇವರ ಚಿತ್ತ ಏನಂತೇಳಿ ಗೊತ್ತಾಗಬೇಕು. ದೇವರ ವಾಕ್ಯ ಹೇಳ್ತದೆ ಹೇಗೆ ಗೊತ್ತು ಮಾಡುವುದು? ಯಾರ ಪಾಸ್ಟರ್ ಹತ್ರ ಹೋಗಿ, ಯಾರ ಭಕ್ತರ ಹತ್ರ ಹೋಗಿ ನೋಡಿ ನನಗೆ ದೇವರ ಚಿತ್ತ ತಿಳಿಸಿ ಎಂಬುದಾಗಿ ಹೇಳುವಂಥದ್ದು ದೇವರ ವಾಕ್ಯದ ಕ್ರಮ ಅಲ್ಲ. ಒಂದು ವೇಳೆ ನಿಮಗೆ ದೇವರ ಚಿತ್ತ ನಿಮ್ಮ ವಿಷಯವಾಗಿ ಗೊತ್ತಾಗಬೇಕಾದ್ರೆ ದೇವರು ನಿಮಗದನ್ನು ತಿಳಿಯಪಡಿಸಬೇಕು. ಅದನ್ನು ತಿಳಿಯಪಡಿಸಬೇಕಾದ್ರೆ ಹೇಗೆ ಗೊತ್ತಾ? ದೇವರ ಚಿತ್ತಕ್ಕನುಸಾರವಾದ, ಯಾವಾಗ ನೀವು ಇಹಲೋಕದ ನಡವಳಿಯನ್ನು ಅನುಸರಿಸದೆ ಯಜ್ಞಾರ್ಪಿತವಾಗಿ ನಿಮ್ಮ ಶರೀರಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ತೀರೋ ಆಗ ನೂತನ ಮನಸ್ಸನ್ನು ಹೊಂದಿ ದೇವರ ಚಿತ್ತಕ್ಕನುಸಾರವಾದದ್ದು, ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ತಿಳ್ಕೊಳ್ಳುವಿರಿ. ಹಾಗಾದರೆ ಒಂದು ವೇಳೆ ದೇವರ ಆತ್ಮನ ಪ್ರೇರೇಪಣೆ ನಮ್ಮಲ್ಲಿ ಇದ್ದುಕೊಂಡು ನಾವು ದೇವರ ಚಿತ್ತಾನುಸಾರವಾಗಿ ಬೆಳೆಯುವಂತಹ ಒಂದು ಲೆಕ್ಕಾಚಾರದಲ್ಲಿ ನಾವು ಇರಬೇಕಾದ್ರೆ ಬಹಳ ಅಗತ್ಯವಾದ ಸಂಗತಿ ಏನಂತ ಹೇಳಿದರೆ, ನಾವು ನಮ್ಮ ಶರೀರಗಳನ್ನು, ಆತ್ಮಗಳನ್ನಲ್ಲ, ಜೀವಾತ್ಮವನ್ನು ಅಂತ ಹೇಳುವುದಿಲ್ಲ, ಶರೀರಗಳನ್ನು ದೇವರಿಗೆ ಮೆಚ್ಚುಗೆ ಆಗುವ ಬಲಿಯಾಗಿ ಅರ್ಪಿಸಬೇಕು. ಆಗ ನಮಗೆ ತಿಳಿಯುತ್ತದೆ. ಅದರ ನಂತರ ಅದರ ವಿವರವನ್ನು ಮುಂದೆ ಪೌಲನ್ ಹೇಳ್ತಾ ಇದ್ದಾನೆ. ದೇವರು ನನಗೆ ಕೃಪೆ ಮಾಡಿದ ಸೇವೆ ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ. ನೋಡು, ನಮ್ಮ ಭಾವನೆಗಳು ಕೆಲವೊಮ್ಮೆ ಮನುಷ್ಯನಿಗೆ ತನ್ನಂತಾನೇ ದೇವರು ಎಷ್ಟನ್ನು ನಮ್ಗೆ ಕೊಟ್ಟಿದ್ದಾನೋ ಅದಕ್ಕಿಂತ ಹೆಚ್ಚಿನದನ್ನು ಭಾವಿಸುವುದುಂಟು. ಇಲ್ಲಿ ಹೇಳ್ತದೆ, ಯಾವನು ಕೂಡ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಬಾರದು. ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯವನ್ನು ಹೊಂದತಕ್ಕದ್ದು. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದವರು ಪ್ರವಾದನೆಯ ವರವಾಗಿರಬಹುದು, ವಿಶ್ವಾಸಕ ವರವಾಗಿರಬಹುದು. ಆ ವರಕ್ಕೆ ತಕ್ಕಂತೆ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕು. ವಿ ಮಸ್ಟ್ ಹ್ಯಾವ್ ದ ಸೆಲ್ಫ್ ನಾಲೆಜ್. ವೆನ್ ಯು ಹ್ಯಾವ್ ಇಟ್, ವೆನ್ ವಿ ಆಫರ್ ಅವರ್ ಸೆಲ್ಸ್ ಆ್ಯಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್, ನಮ್ಮ ಶರೀರಗಳನ್ನು ನಾವು ಸಜೀವ ಯಜ್ಞವಾಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡುವಾಗ ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮ ಒಳಗೆ ಇಂತಹ ಒಂದು ಸ್ಪಷ್ಟವಾದ ಆಲೋಚನೆಗಳನ್ನು ಹಾಕ್ತಾನೆ. ಅದರ ನಂತರ ಬೋಧಿಸುವವನು ಬೋಧಿಸುವುದರಲ್ಲಿ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿ, ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡುವುದರಲ್ಲಿ, ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸುವಂತೆ, ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವಂತೆ, ನಿಷ್ಕಪಟಿಗಳಾಗಿ ಕೆಟ್ಟತನಕ್ಕೆ ಹೇಸಿ ಒಳ್ಳೆಯದನ್ನು ಬಿಗಿದಾಗಿ ಹಿಡಿಕೊಳ್ಳೋಣ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬಾರದು, ಆಸಕ್ತ ಚಿತ್ತರಾಗಿರಬೇಕು. ಕರ್ತನ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆಲೆಸಿ ಉಲ್ಲಾಸವಾಗಿರಿ. ಉಪದ್ರವಗಳಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವದಿಸಿರಿ, ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷಪಡ್ರಿ, ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ. ನೋಡಿ, ಇಂತಹ ಒಂದು ಮಾರ್ಗದರ್ಶನವನ್ನು
ದೇವರ ಆತ್ಮನು ನಮಗೆ ಕೊಡ್ತಾನೆ. ಆದರೆ ಇದನ್ನು ಅನುಸರಿಸಲಿಕ್ಕೆ ಯಾರಿಗೆ ಸಾಧ್ಯ? ಯಾರು ಮೊದಲು ತನ್ನನ್ನು ತಾನೇ ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೋ ಅವನಿಗೆ ಮಾತ್ರ ಸಾಧ್ಯ. ಅಂತಹವರು ದೇವರಾತ್ಮನನ್ನು ಹೊಂದಿ ದೇವರ ಉದ್ದೇಶಗಳನ್ನು ತನ್ನ ಜೀವನದಲ್ಲಿ ತಿಳಿಯೋರಾಗಿದ್ದಾರೆ. ಆದ್ದರಿಂದ ಪ್ರತಿ ಒಂದು ಕಾರ್ಯವನ್ನು ದೇವರ ಮಕ್ಕಳು ಮಾಡುವಾಗ ದೇವರ ವಾಕ್ಯಕ್ಕನುಸಾರವಾಗಿ ನಾವು ಮಾಡಬೇಕಾಗಿದೆ. ಇದಕ್ಕಾಗಿಯೇ ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಈ ಪವಿತ್ರಾತ್ಮನು ನಾವು ಆತನೊಂದಿಗೆ ಈ ಲೋಕದಲ್ಲಿ ನಡೆಯುತ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆಯ 5ನೇ ಸಂಧಿಯಲ್ಲಿ ದೇವರ ವಾಕ್ಯ ಹೇಳ್ತದೆ. ಅದನ್ನು ಬೈಬಲಿಂದಲೇ ತೆಗೆದು ನಿಮಗೆ ಹೇಳಲಿಕ್ಕೆ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 5ನೇ ಸಂಧಿ 25ನೇ ವಚನ. ನೀವು ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನ ಕೂಡ ಬೇಗ ಸಮಾಧಾನ ಮಾಡಿಕೋ, ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು, ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಿಕೊಟ್ಟಾನು. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳದೆ ಎಲ್ಲ ಸಲ್ಲಿಸುವ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳ್ತೇನೆ. ಈಗ ನೋಡಿ, ಇಲ್ಲಿ ಒಬ್ಬ ವಾದಿ. ಈ ವಾದಿ ಎಂಬ ಶಬ್ದದ ಅರ್ಥ ಏನು? ವಾದಿ ಅಂದರೆ ವಾದ ಮಾಡುವವನು. ನೀವು ದಾರಿಯಲ್ಲಿರುವಾಗ ಅಂದರೆ ಇದರ ಅರ್ಥ ಏನಂತ ಹೇಳಿದರೆ, ದೇವರು ಈ ಲೋಕದಲ್ಲಿ ನಮ್ಮ ರಕ್ಷಣೆಗಾಗಿ ಪವಿತ್ರಾತ್ಮನ ಮೂಲಕವಾಗಿ ನಮಗೆ ವಾಕ್ಯವನ್ನು ಕೊಟ್ಟು ಆತನು ನಮ್ಮೊಂದಿಗೆ ಈ ಲೋಕದಲ್ಲಿ ನಡೆಯುತ್ತಾ ಇದ್ದಾನೆ. ಪವಿತ್ರಾತ್ಮವನ್ನು ಕೊಟ್ಟದ್ದು ಯಾಕೆ? ಪವಿತ್ರಾತ್ಮವನ್ನು ಕೊಟ್ಟ ನಂತರ ನೀವು ನನಗಾಗಿ ಸಾಕ್ಷಿಗಳಾಗುವಿರಿ. ಸೊ ನಾವು ಆ ವಾದಿ ನಮ್ಮೊಂದಿಗೆ ಇರುವಾಗ ದೇವರ ಚಿತ್ತಕ್ಕನುಸಾರವಾಗಿ ಈ ಲೋಕದಲ್ಲಿ ನಾವು ನಡೆಯೋರಾಗುತ್ತೇವೆ. ಹೀಗೆ ನಡೆಯುವಾಗ ಆ ವಾದಿ ನಮ್ಮೊಂದಿಗೆ ಇರುವಾಗ ಆತ ನಮ್ಮೊಂದಿಗೆ ವಾದಿಸ್ತಾ ಇದ್ದಾನೆ. ಏನು ವಾದಿಸ್ತಾ ಇದ್ದಾನೆ? ನಾನು ತಪ್ಪು ದಾರಿಗೆ ಹೋಗುವಾಗ, ನಾನು ನಿರ್ಲಕ್ಷ್ಯೆಯಿಂದ ಹೋಗುವಾಗ ಪ್ರತಿ ಸಾರಿ ಈ ವಾಕ್ಯದ ಮೂಲಕ, ಆತ್ಮನ ಮೂಲಕ ಎಚ್ಚರಿಸುತ್ತಾನೆ. ಈ ಎಚ್ಚರಿಸುವ ಆತ್ಮನು ನಮ್ಮೊಂದಿಗೆ ನಡೆಯುತ್ತಾ ಇದ್ದಾನೆ, ಮುನ್ನಡೆಯುತ್ತಾ ಇದ್ದಾನೆ. ಇಲ್ಲಿ ನೋಡಿ, ವಾದಿಯ ಸಂಗಡ ಇನ್ನೂ ದಾರಿಯಲ್ಲಿರುವಾಗ ಅವನ ಕೂಡ ಬೇಗ ಸಮಾಧಾನ ಮಾಡಿಕೊ. ಅನೇಕರು ಈ ವಾದಿ ಸೈತಾನನು ಅಂತ ಹೇಳ್ತಾ ಇದ್ದಾರೆ. ಪ್ರಿಯರೇ, ಈ ವಾದಿ ಸೈತಾನನಲ್ಲ. ದೇವರ ವಾಕ್ಯ ಅಥವಾ ಕರ್ತನು ಯಾವಾಗಲೂ ನಮಗೆ ಸೈತಾನನೊಂದಿಗೆ ಸಮಾಧಾನವಾಗಿರು ಅಂತ ಹೇಳುವುದಿಲ್ಲ. ಸೈತಾನನನ್ನು ಎದುರಿಸಬೇಕು, ಸೈತಾನನಿಗೆ ನಾವು ವಿರೋಧ ನಿಲ್ಲಬೇಕು. ಆದರೆ ಈ ವಾದಿಗೆ ನಾವು ಆತನೊಂದಿಗೆ ಸಮಾಧಾನ ಮಾಡಿಕೊಳ್ಬೇಕು. ಅಂದರೆ ಆತನು ಯಾವುದನ್ನು ವಾದದ ಮೂಲಕವಾಗಿ ನಮಗೆ ತೋರಿಸ್ತಾನೋ ಅದನ್ನು ನಾವು ನೆರವೇರಿಸಬೇಕು. ಇಲ್ಲವಾದರೆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು. ನೋಡಿ, ಈ ವಾದಿ ಎಂಥ ವಾದಿ! ಆ ವಾದಿಗೆ ನಮ್ಮನ್ನು ನ್ಯಾಯಾಧಿಪತಿ ಎದುರು ಒಪ್ಪಿಸುವಂಥ ಒಂದು ಸಾಮರ್ಥ್ಯ ಇದೆ. ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ. ಅಂದರೆ ನಿನಗೆ ದೇವರ ವಾಕ್ಯವನ್ನು, ದೇವರ ದಾರಿಯನ್ನು, ರಕ್ಷಣೆಯ ದಾರಿಯನ್ನು ನಿಮಗೆ ತೋರಿಸಿಕೊಡುವಂಥ, ನಿಮ್ಮೊಂದಿಗೆ ದಿನನಿತ್ಯಲು ನಡೆಯುವಂಥ ದೇವರ ಆತ್ಮನಿಗೆ ನೀವು ಒಪ್ಪಿಸಿಕೊಡದಿದ್ದರೆ, ನೀವು ಆತನೊಂದಿಗೆ ಸಮಾಧಾನ ಮಾಡಿಕೊಳ್ಳದಿದ್ದರೆ ನೀವು ಒಪ್ಪಿಸಲ್ಪಡುತ್ತೀರಿ. ಯಾರಿಗೆ? ನ್ಯಾಯಾಧೀಶರ ಕೈಗೆ. ಆದರೆ ಆ ದಿವಸ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ದಿವಸ ಆ ವಾದಿ ಇಂತಹ ಪರ್ಫೆಕ್ಟ್ ಅಥವಾ ಇಂತಹ ಸಂಪೂರ್ಣ ವಾದಿ, ನ್ಯಾಯವಾದಿಯಾದ ದೇವರು ಎಷ್ಟು ಮಾತ್ರಕ್ಕೂ ಆತನ ವಾದವನ್ನು ತಳ್ಳಿಬಿಡುವುದಿಲ್ಲ. ಆದರೆ ಸೈತಾನ ವಿಷಯವಾಗಿ ಏನು ಹೇಳಿಯದೆ? ನಮ್ಮ ಕರ್ತನಾದ ಯೇಸು ನಮಗಾಗಿ ಪ್ರತಿವಾದಿ ಮಾಡುವಾಗ ನಮ್ಮ ಸಹೋದರರ ಮೇಲೆ ದೂರು ಹೇಳುವ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಅಂತ ಹೇಳಿದೆ. ಆದರೆ ಈ ವಾದಿ ಆಗಲ್ಲ. ಈ ವಾದಿ ನಮ್ಮನ್ನು ಈ ಲೋಕದಲ್ಲಿ ನಡೆಸ್ತಾನೆ ಮತ್ತು ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ತಾನೆ. ಆ ದಿವಸ ಒಪ್ಪಿಸಿಕೊಡುವಾಗ ನಾನು ಈ ವಾದಿಯೊಂದಿಗೆ ದಾರಿಯಲ್ಲಿ ಸಂಧಾನ ಮಾಡಿ ಸಮಾಧಾನವಾಗಿರಬೇಕು ಎಂಬುದಾಗಿ ಒಂದು ಅಪ್ಪಣೆ ನಮಗೆ ಕೊಡಲ್ಪಟ್ಟಿದೆ.
ಅದಕ್ಕಾಗಿ ನಾವು ನೂತನ ಮನಸ್ಸುಳ್ಳವರಾಗಿ ನಮ್ಮ ಮನಸ್ಸನ್ನು ದೇವರ ಚಿತ್ತಕ್ಕೆ ಒಳಪಡಿಸಿ ಮುಂದೆ ನಡೆಯಬೇಕಾಗಿದೆ. ಇದಕ್ಕೆ ವ್ಯತಿರಿಕ್ತವಾದ ಒಂದು ಎಚ್ಚರಿಕೆಯನ್ನು ಜ್ಞಾನೋಕ್ತಿ ಪುಸ್ತಕದಿಂದ ನಾವು ಮುಂದಿನ ಶುಕ್ರವಾರ ನೋಡುವವರಾಗಿದ್ದೇವೆ. ದಯಮಾಡಿ ತಮ್ಮನ್ನು ತಾವೇ ಇವತ್ತು ನೀವು ಕೇಳಿಕೊಳ್ಳುವಂಥ ನೂತನ ಮನಸ್ಸನ್ನು ಹೊಂದಿಕೊಳ್ಳುವಂಥ ಆ ದರ್ಶನಕ್ಕೆ ನಿಮ್ಮನ್ನು ನೀವೇ ಒಪ್ಪಿಸಿಕೊಟ್ಟು ಅದಕ್ಕೆ ಅಧೀನರಾಗುವುದಿದ್ದರೆ ಮುಂದಿನ ಸಂಗತಿಗಳಲ್ಲಿ ಇನ್ನೂ ಹೆಚ್ಚಿನವುಗಳನ್ನು ನಾವು ಕಾಣುವವರಾಗಿದ್ದೇವೆ.